ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದಾರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ಚಾರ್ಟ್ ನೋಟ್ಸು. ಈ ನೋಟ್ಸ್ ಆಫರ್ ಅನ್ನೋದು ಫೆಬ್ರವರಿ 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ. ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳೋಕ್ಕೆ ಟ್ರೈ ಮಾಡಿ. 100% ಈ ನೋಟ್ಸ್ ನಿಮಗೆ ಯೂಸ್ ಆಗುತ್ತೆ. ಆಲ್ರೆಡಿ ತುಂಬ ಜನ ನೋಟ್ಸ್ನ ತೊಗೊಂಡು ಉಪಯೋಗ ಪಡ್ಕೊಂಡಿದ್ದಾರೆ. ಈ ನೋಟ್ಸ್ ಆಫರು ಆಲ್ರೆಡಿ 20ನೇ ತಾರೀಕಿಗೆ ಕ್ಲೋಸ್, ಆಫರ್ ಲಾಸ್ಟ್ ಡೇಟ್ ಇತ್ತು, ಕ್ಲೋಸ್ ಆಗಿತ್ತು. ಸ್ವಲ್ಪ ಜನ ಅಮೌಂಟ್ ಅರೇಂಜ್ ಆಗದೆ ಇನ್ನೂ ಸ್ವಲ್ಪ ಟೈಮ್ ಕೇಳಿರೋದ್ರಿಂದ ಈ ಮಂತ್ ಎಂಡ್ವರೆಗೂ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇನ್ನೂ 5 ದಿನ ಟೈಮ್ ಇದೆ ನೋಟ್ಸ್ನ ತೊಗೊಳೋದಕ್ಕೆ. ಈ 5 ದಿನದೊಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಈ ಆಫರ್ ಕ್ಲೋಸ್ ಆದ ನಂತರ ನಿಮಗೆ 3,000 ರೂಪಾಯಿ ಆಗುತ್ತೆ ನೋಟ್ಸ್ನ ಬೆಲೆ. ಈ ಆಫರ್ ಒಳಗಡೆ ತೊಗೊಂಡ್ರೆ, ಇನ್ನು 5 ದಿನದ ಒಳಗಡೆ ತೊಗೊಂಡ್ರೆ 1,500 ರೂಪಾಯಿಗೆ ಈ ನೋಟ್ಸ್ನ ನೀವು ತೊಗೊಳ್ಬೋದು. ಸಿಗುತ್ತೆ ನಿಮ್ಗೆ 1,500 ರೂಪಾಯಿಗೆ. ನೋಟ್ಸ್ ತೊಗೊಂಡ ನಂತರ ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇರಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಈಗ ಆಲ್ರೆಡಿ ನೀವು ನೋಟ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ತೊಗೊಳ್ಬೇಕು ಅಂತ ಡೀಟೇಲ್ ವೀಡಿಯೋ ಆಲ್ರೆಡಿ ನೋಡಿದರೆ 7ರಿಂದ 8 ನಿಮಿಷ ವೀಡಿಯೋನ ಸ್ಕಿಪ್ ಮಾಡಿ. ಒಂದು ವೇಳೆ ಇದೇ ಫಸ್ಟ್ ಟೈಮ್ ನೀವೇನಾದರೂ ವೀಡಿಯೋ ನೋಡ್ತಾ ಇದ್ದೀವಿ, ಡೀಟೇಲ್ ವೀಡಿಯೋ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ, ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ಅಂದರೆ ಈಗ ಫಸ್ಟು ನಿಮಗೆ ಡೀಟೇಲ್ ವೀಡಿಯೋ ಪ್ಲೇ ಆಗುತ್ತೆ. ಯಾವ ರೀತಿ ಇರುತ್ತೆ ನೋಟ್ಸು, ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಅದಾದ ನಂತರ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಡಾಟ್ಸ್ನ ಹೊರಗಡೆ ಕಾಣಿಸ್ದಂಗೆ ಒಳಗಡೆ ಸೈಡ್ ಯಾವ ರೀತಿ ಬೂಟಿಕ್ ಸ್ಟೈಲಲ್ಲಿ ಪಕ್ಕ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ವೀಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ. ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಅಪ್ಡೇಟೆಡ್ ವರ್ಷನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದರ ಪ್ರೈಸ್ ಎಷ್ಟು, ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ. ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ 100% ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. 100ಗೆ 200% ಈ ನೋಟ್ಸ್ ಯೂಸ್ ಆಗುತ್ತೆ. ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವೀಡಿಯೋನ ಪೂರ್ತಿಯಾಗಿ ನೋಡಿ. ಇದು ಹಳೆ ನೋಟ್ಸು. ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ನಿಮಗೆ ಟೋಟಲಾಗಿ ಈಗ 4 ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ. ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು. ವಿತ್ ಫಾರ್ಮುಲಾ ಇರುತ್ತೆ. ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಆರ್ಮಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ. ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟು, ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ. ನೆಕ್ಸ್ಟು ಸ್ಲೀವ್ಸ್ದಿರುತ್ತೆ, ಇದು ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಮಾಡೋ ಬ್ಲೌಸಸ್ದು ಇರುತ್ತೆ. ಓಕೆನಾ. ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ. ಬಾಟಮ್ ಇರೋದಿಲ್ಲ, ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ. ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ. ಡಾಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ. ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಏಲೈನ್ ಕುರ್ತಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಓಕೆನಾ. ಈ ರೀತಿ ಚೂಡಿದಾರ್ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು. ಇದು ಡೀಟೇಲಾಗಿ ವಿವರಣೆಯಾಗಿ ಇರುತ್ತೆ. ಓಕೆನಾ. ಬರೆದಿರ್ತೀನಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ. ಇದು ಹೊಸ ನೋಟ್ಸು. ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ. ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ. ಪಾಯಿಂಟ್ ವೈಸ್ ಇರುತ್ತೆ, ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ. ಈಗ 28-29 ಇಂಚು ಚೆಸ್ಟ್ ಮೆಜರ್ಮೆಂಟ್. ಈ ಚೆಸ್ಟ್ ಮೆಜರ್ಮೆಂಟ್ಗೆ 0 ಡೀಪಿಂದ 10 ಇಂಚುವರೆಗೂ. ಓಕೆನಾ. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಫ್ರಂಟ್ ಡೀಪ್ ಮೇಲೆ, ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು, ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು, ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು. ಓಕೆನಾ. ನೆಕ್ಸ್ಟು ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು, ಎಷ್ಟು ಇಂಚ್ ತೊಗೊಳ್ಬೇಕು, ಉಕ್ಸ್ ಪಟ್ಟಿ ಕಡೆ ಎಷ್ಟು, ಸೆಂಟರ್ಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ. ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಓಕೆನಾ. ಇದೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಇದ್ದರೆ ಮಾತ್ರನೇ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ. ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ 0 ಇಂದ
12 ಇಂಚ್ವರೆಗೂ ಡೀಪ್ ಇರಲಿ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು. ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ. ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು. ಓಕೆನಾ, ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು. ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ. ಟೋಟಲಾಗಿ ನಾವು 0 ಡೀಪಿಂದ 12 ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು. ಇದು ಇನ್ನಷ್ಟು ಈಸಿ. ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ, ಅದನ್ನು ನೋಡಿದರೆ 100% ನಿಮಗೆ ಕ್ಲಾರಿಟಿ ಬರುತ್ತೆ. ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ. ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ. ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಓಕೆನಾ, ಈ ರೀತಿ ಇರುತ್ತೆ ಹೊಸ ನೋಟ್ಸ್. ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ಯಾವ ರೀತಿ ತೊಗೊಳ್ಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ಹಳೆ ನೋಟ್ಸ್ ಬೆಲೆ, ಒರಿಜಿನಲ್ ಬೆಲೆ ಬಂದುಬಿಟ್ಟು 1,500 ರೂಪಾಯಿ ಇದೆ. ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು 1,000 ರೂಪಾಯಿ ಇದೆ. ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು 1,000 ರೂಪಾಯಿಗೆ ಸಿಗ್ತಾ ಇದೆ, ಹೊಸ ನೋಟ್ಸು 500 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ, 9108108635. ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ವೀಡಿಯೋನ ಸ್ಟಾಪ್ ಮಾಡಿ. ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು, ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ. ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ. ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ 1,000 ರೂಪಾಯಿ, ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ 500 ರೂಪಾಯಿಗೆ ಸಿಗ್ತಾಯಿದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕು. ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಇದನ್ನು ಗಮನ ಇಟ್ಟು ಕೇಳಿ. ಈಗ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ, ಓಕೆನಾ, ನೀವು ಹೊಸ ನೋಟ್ಸ್ಗೆ 500 ರೂಪಾಯಿನ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್, 30 ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ. ಇದನ್ನು ಗಮನ ಇಟ್ಟು ಕೇಳಿ. ನೆಕ್ಸ್ಟು, ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ, ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ, ಆಫರ್ ಬಗ್ಗೆ, ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ 500 ರೂಪಾಯಿ ಸಿಗುತ್ತೆ. ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ 1,000 ರೂಪಾಯಿನೇ ಇರುತ್ತೆ. ನೀವು ಹೊಸ ನೋಟ್ಸ್ ಒಂದೇ ಸಾಕು, ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ 1,000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೂ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನು ಕಳಿಸ್ಕೊಡ್ತೀನಿ. ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡೂ ಬೇಕು ಅಂದರೆ, ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು 1,500 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡನ್ನೂ ಕಳಿಸ್ಕೊಟ್ಟು ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು 30 ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ ಇದು. ಮತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ, ಈ ಪ್ರಿಂಟ್ ಬುಕ್ಕು ಕಳಿಸ್ಕೊಡೋದಿಲ್ಲ, ವಾಟ್ಸಪ್ಪಲ್ಲಿ PDF ಫೈಲ್ ಕಳಿಸ್ಕೊಡ್ತೀನಿ. ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳಿಸ್ಕೊಟ್ಟಿರೋದು, ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ. PDF ಫೈಲ್ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದು ಕೊಡ್ತಾರೆ. ಹಳೆ ನೋಟ್ಸು ನೀವು ಐಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ, ನಿಮಗೊಂದು 150-200 ರೂಪಾಯಿ ಆಗುತ್ತೆ. ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ, ನಿಮಗೊಂದು 100 ರೂಪಾಯಿ ಆಗುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಒರಿಜಿನಲ್ ಬೆಲೆ ಬಂದುಬಿಟ್ಟು 1,500 ರೂಪಾಯಿ ಇದೆ, ಹಳೆ ನೋಟ್ಸ್ದು 1,000 ರೂಪಾಯಿ ಕೊಡ್ತಾ ಇದ್ದೀನಿ. ಹಾಗೆ ಹೊಸ ನೋಟ್ಸ್ದು 1,000 ರೂಪಾಯಿ ಇದೆ, 500 ರೂಪಾಯಿ ಕೊಡ್ತಾ ಇದ್ದೀನಿ. ಹಳೆ ನೋಟ್ಸ್ನ ಆಲ್ರೆಡಿ ತೊಗೊಂಡಿರೋರಿಗೆ ಹೊಸ ನೋಟ್ಸ್ 500 ರೂಪಾಯಿ. ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು 1,500 ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ. ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು 1,000 ರೂಪಾಯಿ ಆಗುತ್ತೆ. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ, ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ. ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ, ನಾನು ನಿಮಗೆ PDF ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ್ರೂ
ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸ್ಕೊಡ್ತೀನಿ. ಓಕೆನಾ? ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು 2-3 ತಿಂಗಳು ಇಲ್ಲ 4 ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ. ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ. ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ, ನೆನಪಿರಲಿ. ಫಸ್ಟು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೊಂಡ ನಂತರ ಇದನ್ನು ಈಗ ನಾವು ನಾರ್ಮಲ್ಲಾಗಿ ಏನು ಮಾಡ್ತೀವಿ ಅಂದರೆ 2 ಈ ರೀತಿ ಆಪೋಸಿಟ್ ಹಾಕ್ಕೊಳ್ತೀವಿ. ಇದ್ರ ಮೇಲ್ಗಡೆ ಈ 2 ಲೈನಿಂಗ್ ಪೀಸ್ನ ಹಾಕ್ಕೊಳ್ತೀವಿ. ಓಕೆನಾ? ಈ ರೀತಿ ಫಸ್ಟು ಹೊರಗಡೆ ಡಾಟ್ಸ್ ಕಾಣಿಸುತ್ತಲ್ವ, ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಂದರೆ ಈ ರೀತಿ ಲೈನಿಂಗ್ನ ಉಲ್ಟಾ ಮೇಲೆ, ಒರಿಜಿನಲ್ಲು ಕೆಳಗಡೆ ಸೈಡ್ ಇರುತ್ತೆ, ಉಲ್ಟಾ ಮೇಲೆ ನಾವು ಲೈನಿಂಗ್ ಪೀಸ್ನ ಹಾಕ್ಕೊಂಡು ಸುತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀವಿ. ಅಟ್ಯಾಚ್ ಮಾಡ್ಕೊಂಡ ನಂತರ ಡಾಟ್ಸ್ನ ಸ್ಟಿಚ್ ಮಾಡ್ತೀವಿ. ಇದು ಜನರಲಾಗಿ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ತೋರಿಸ್ತೀನಿ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಈ ನಾಚನ್ನ ಮತ್ತೆ ಕಟ್ ಮಾಡ್ಕೊಳ್ತೀವಿ. ಈಗ ಈ ರೀತಿ ನೋಡಿ ಫೋಲ್ಡ್ ಮಾಡಿಕೊಂಡು ಒಂದೊಂದು ಡಾಟ್ಸು ಮಾರ್ಜಿನ್ ಪ್ರಕಾರ ನಾವು ಎಷ್ಟಾದರೆ ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡ್ತೀವಿ. ಆಲ್ರೆಡಿ ಮಾರ್ಕ್ ಇರುತ್ತೆ, ಆ ಮಾರ್ಕ್ ಕರೆಕ್ಟಾಗಿ 2 ಪೀಸ್ನ ಈ ರೀತಿ ಜೋಡಿಸ್ಕೊಂಡು ಈ ರೀತಿ 4 ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಿದ್ದೀವಿ. ಜನರಲಾಗಿ ಇದೇ ರೀತಿಯೇ ನಾವು ಪ್ರತಿಯೊಂದು ಬ್ಲೌಸ್ಗೂ ಬ್ಲೌಸ್ಗೆ ಸ್ಟಿಚ್ ಮಾಡೋದು, ಹೌದಲ್ವಾ? ಈಗ ಈ ರೀತಿ ಹೊರಗಡೆ ಕಾಣಿಸ್ದಂಗೆ ಈ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಈ 2 ಒಳಗಡೆ ಈ ಡಾಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ಈ ಪೀಸಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಈ ಪೀಸಲ್ಲಿ ನಾವು ಆಪೋಸಿಟ್ನಲ್ಲೇ 2 ಪೀಸ್ನ ಹಾಕ್ಕೊಂಡಿರಬೇಕು. ಓಕೆನಾ? ಈ ರೀತಿ ನಾವು ಹೊರಗಡೆ ಡಾಟ್ಸ್ ಇಟ್ಟರು ಅಷ್ಟೇ, ಪಕ್ಕ ಮಾಡೋದಾದರೂ ಅಷ್ಟೇ, ಮೇನ್ ಫ್ಯಾಬ್ರಿಕ್ ಮೇಲೆ ಆಪೋಸಿಟ್ನಲ್ಲಿ 2 ಫ್ರಂಟ್ ಸೈಡ್ ಪಾರ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಆಪೋಸಿಟಲ್ಲಿ ಹಾಕ್ಕೊಂಡಿರಬೇಕು. ಪಕ್ಕ ಮಾಡೋದಾದರೂ ಅಷ್ಟೇ, ಕಚ್ಚಾ ಇರೋದಾದರೂ ಅಷ್ಟೇ, ಈ ಮೇನ್ ಫ್ಯಾಬ್ರಿಕ್ನಲ್ಲಿ ಉಲ್ಟಾ ಮೇಲ್ಗಡೆನೇ ಲೈನಿಂಗ್ ಇಟ್ಕೊಂಡಿರಬೇಕು, ಸೀದಾ ಕೆಳಗಡೆ ಸೈಡ್ ಇರಬೇಕು. ಓಕೆನಾ? ಈ ರೀತಿ ಲೈನಿಂಗ್ ಹಾಕ್ಕೊಂಡ ನಂತರ ಫಸ್ಟ್ ಏನು ಮಾಡಬೇಕು ಅಂದರೆ ಸೆಂಟ್ರಿಗೆ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಈಗ ಈ ಡಾಟ್ ಇರುತ್ತಲ್ವ, ಈ ಡಾಟ್ ಲೆಂತ್ ಎಷ್ಟಿದೆಯೋ ಆ ಡಾಟ್ ಕರೆಕ್ಟಾಗಿ ಈ ರೀತಿ ಫಸ್ಟು ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಓಕೆನಾ? ಸ್ಟಿಚ್ ಮಾಡ್ಕೊಂಡ ನಂತರ ನೋಡಿ, ಈಗ ಈ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗು ಈ ರೀತಿ ರಿವರ್ಸ್ ಮಾಡಿಕೊಂಡು, ಮೇನ್ ಫ್ಯಾಬ್ರಿಕ್ಕು ಅಷ್ಟೇ ಈ ರೀತಿ ರಿವರ್ಸ್ ಮಾಡ್ಕೊಳ್ಬೇಕು. 2 ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ 2 ರಿವರ್ಸ್ ಮಾಡಿಕೊಂಡು, ಈಗ ಡಾಟ್ ಮಾರ್ಜಿನ್ ಎಷ್ಟಿರುತ್ತೋ ಅಷ್ಟನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಆಗ ಏನಾಗುತ್ತೆ ಅಂದರೆ ನೋಡಿ, ಈ ರೀತಿ ಡಾಟ್ ಒಳಗಡೆ ಸೈಡ್ ಹೋಗುತ್ತೆ. ಈ ಕಡೆ ಮೇನ್ ಫ್ಯಾಬ್ರಿಕ್ ಮೇಲೂ ಕಾಣಿಸೋದಿಲ್ಲ, ಲೈನಿಂಗ್ ಮೇಲೂ ಕಾಣಿಸೋದಿಲ್ಲ. ಕನ್ಫ್ಯೂಸ್ ಆಗಿದ್ದರೆ ಈ 4 ಡಾಟ್ಸ್ನೂ ತೋರಿಸ್ಕೊಡ್ತೀನಿ. ಫಸ್ಟು ಸೆಂಟರ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಡಾಟ್ ಲೆಂತ್ ಎಷ್ಟಿರುತ್ತೋ ಅಲ್ಲಿವರೆಗೂ, ಮತ್ತು ರಿವರ್ಸ್ ಅದೇ ಹೊಲಿಗೆ ಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೊಂಡು, ಓಕೆನಾ? ಈ ರೀತಿ ನೀವು ಥ್ರೆಡ್ ಕಟ್ ಮಾಡ್ಕೊಂಡ ನಂತರ ಈ ಲೈನಿಂಗ್ ಪೀಸ್ ಇರುತ್ತಲ್ವ, ಈ ಲೈನಿಂಗ್ ಪೀಸು ಮತ್ತು ಈ ಮೇನ್ ಫ್ಯಾಬ್ರಿಕ್ 2 ನಾವು ರಿವರ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಈ ಡಾಟು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕರೆಕ್ಟಾಗಿ ರಿವರ್ಸ್ ಮಾಡ್ಕೊಳ್ಬೇಕು. ರಿವರ್ಸ್ ಮಾಡಿಕೊಂಡ ನಂತರ ಈ ಡಾಟ್ ಮೇಲೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಫಸ್ಟು ಸೆಂಟ್ರ್ ಡಾಟ್ನೇ ಸ್ಟಿಚ್ ಮಾಡ್ಕೊಳ್ಳಿ, ಯಾಕೆಂದರೆ ಮತ್ತೆ ನಿಮಗೆ ಈ ಡಾಟ್ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಹಾಗಾಗಿ ಫಸ್ಟು ಸೆಂಟ್ರ್ ಡಾಟ್ನೇ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ರಿವರ್ಸ್ ಮಾಡಿಕೊಂಡು ನಾರ್ಮಲಾಗಿ ಡಾಟ್ ವಿಡ್ತ್ ಎಷ್ಟಿರುತ್ತೋ ಆ ಡಾಟ್ ವಿಡ್ತಿಗೆ ಸರಿಯಾಗಿ ನಾವು ಸ್ಟಿಚ್ನ ಮಾಡ್ಕೊಳ್ಬೇಕು.
ರಿವರ್ಸ್ ಮಾಡ್ಕೊಳ್ಬೇಕು ಅಷ್ಟೇ ಫಸ್ಟ್ ಇಂಪಾರ್ಟೆಂಟ್. ಇದನ್ನು ಈ ರೀತಿ ಮತ್ತೆ ಪಲ್ಟಾಯಿಸ್ಕೊಂಡ್ರೆ ಈ ಡಾಟು ಒಳಗಡೆ ಆಯಿತು. ಇದು ಅಷ್ಟೇ ನೋಡಿ, ಸೆಂಟ್ರಿಗೆ ಸ್ಟಿಚ್ ಮಾಡಬೇಕು. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡು ಸಮಾನವಾಗಿ ಜೋಡಿಸ್ಕೊಂಡಿರಬೇಕು. ಮತ್ತು ಅವೆರಡರಲ್ಲಿ ನೀವು ಲೂಸ್ ಬಿಟ್ಟಿದ್ದೀರ ಅಂದರೆ ಡಾಟ್ಸು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಎರಡು ಫಸ್ಟ್ ನೀಟಾಗಿ ಜೋಡಿಸ್ಕೊಂಡ ನಂತರ ಈ ಲೈನಿಂಗ್ ಪೀಸು ಈ ಕಡೆ ಸೈಡು ಮತ್ತು ಇದನ್ನು ಈ ರೀತಿ ಕೆಳಗಡೆ ಈ ರೀತಿ ಹೊಲಿಗೆಗೆ ರಿವರ್ಸ್ ಮಾಡಿಕೊಂಡು ಇಲ್ಲಿವರೆಗೂ ನೀವು ಡಾಟ್ ಲೆಂತ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರಿವರ್ಸ್ ಮಾಡ್ಕೊಳ್ಬೇಕು. ರಿವರ್ಸ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳಿ. ಫಸ್ಟು ಒಂದು ಡಾಟ್ ಸ್ಟಿಚ್ ಮಾಡೋದಕ್ಕೆ ಈಸಿ ಅನಿಸುತ್ತೆ, ಮತ್ತು ನಂತರ ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ. ತೀರಾ ಕಷ್ಟ ಏನಿಲ್ಲ, ಸ್ವಲ್ಪ ನೀವು ನೀಟಾಗಿ ರಿವರ್ಸ್ ಮಾಡಿಕೊಂಡು ಜೋಡಿಸ್ಕೊಳ್ಬೇಕು ಅಷ್ಟೇ. ನೀಟಾಗಿ ಜೋಡಿಸ್ಕೊಳ್ಬೇಕು. ಮತ್ತು ಒಂದು ಪೀಸ್ ಮೇಲೆ ಈ ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ ಹೆಚ್ಚು ಕಡಿಮೆ ಆಗಿ ಹೊಲಿಗೆ ಬೇರೆ ಕಡೆ ಬರಬಾರ್ದು. ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೀವು ಇದನ್ನು ಜೋಡಿಸ್ಕೊಂಡಿದ್ದೀರ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಎರಡು ಪೀಸ್ನ ರಿವರ್ಸ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ವ, 3 ಡಾಟ್ಸು ಈಗ ಪಕ್ಕ ಆಗಿದೆ. ಇನ್ನೊಂದು ಸೈಡ್ ಹಾರ್ಮೋಲ್ ಕಡೆ ಬರುವಂಥ ಡಾಟ್. ಇಲ್ಲಿ ಏನಾಗುತ್ತೆ ಅಂದರೆ ನೀವು ಇದನ್ನು ರಿವರ್ಸ್ ಮಾಡ್ಕೊಳ್ತೀರಲ್ವ, ಇಲ್ಲಿ ನಿಮಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಸ್ವಲ್ಪ ನಿಮಗೆ ಕ್ಲಾತು ಈ ರೀತಿ ರಿವರ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದನ್ನೊಂದು ಸ್ವಲ್ಪ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರ ಅಂದರೆ ಡಾಟ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದೇನಂದ್ರೆ ನೀವು 1 ಸಾರಿ 2 ಸಾರಿ ಸ್ಟಿಚ್ ಮಾಡೋವರೆಗಷ್ಟೇ 4 ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಬೋದು. ಇದರಲ್ಲಿ ನಮಗೆ ಪ್ಲಸ್ ಮೈನಸ್ 2 ಇದೆ. ಅದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಪ್ಲಸ್ ಏನಿರುತ್ತೆ, ಮೈನಸ್ ಏನಿರುತ್ತೆ, ಈ ರೀತಿ ನಾವು ಡಾಟ್ಸ್ನ ಸ್ಟಿಚ್ ಮಾಡ್ತೀವಲ್ವ, ಇದರಿಂದ ಪ್ಲಸ್ ಮೈನಸ್. ನೋಡಿ, ಫಸ್ಟು ಪ್ಲಸ್ ಏನು ಅಂದರೆ ನಮಗೆ ಈ ಡಾಟ್ಸ್ ಅನ್ನೋದು ಹೊರಗಡೆ ಸೈಡು ಕಾಣಿಸೋದಿಲ್ಲ. ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ಅನ್ನೋದು ಇಲ್ಲಿ ಫಿನಿಶಿಂಗ್ ನಮಗೆ ನೀಟಾಗಿ ಕಾಣಿಸುತ್ತೆ, ನಾವು ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ಅಂತ. ಇದರಲ್ಲಾದರೆ ನಿಮಗೆ ಈ ಡಾಟ್ಸ್ ಎಲ್ಲ ಹೊರಗಡೆ ಕಾಣಿಸುತ್ತೆ. ಜನರಲ್ಲಾಗಿ ಫಸ್ಟಿಂದ ಇದೇ ರೀತಿಯೇ ಎಲ್ಲರೂ ಡಾಟ್ಸ್ನ ಸ್ಟಿಚ್ ಮಾಡೋದು. ಇದು ಈಗ ಟ್ರೆಂಡ್ ಆಗ್ತಾಯಿದೆ. ಈ ರೀತಿ ಇರೋದ್ರಿಂದ ಏನಂದರೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತಾ ಇದೆ. ಓಕೆನಾ, ಇದು ಹೊರಗಡೆ ಕಚ್ಚಾಗಿ ಕಾಣಿಸ್ತಾ ಇದೆ. ಇದೊಂದೇ ಇದರಲ್ಲಿ ಪ್ಲಸ್ ಪಾಯಿಂಟು. ಮೈನಸ್ ಪಾಯಿಂಟ್ ಏನಾಗುತ್ತೆ ಅಂದರೆ ನಮಗೆ ಡಾಟ್ಸಲ್ಲಿ ಏನಾದರೂ ಆಲ್ಟ್ರೇಷನ್ಸ್ ಬಂತು ಅಂದರೆ ನಮಗೆ ಇದರಲ್ಲಿ ಈಸಿಯಾಗಿ ನಾವು ಡಾಟ್ಸ್ನ ರೆಡಿ ಮಾಡಿದಷ್ಟು ಇದರಲ್ಲಿ ರೆಡಿ ಮಾಡೋದಕ್ಕೆ ಬರೋದಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ನಾವು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಎಲ್ಲ ಪಕ್ಕ ಮಾಡಿ ರೆಡಿ ಮಾಡಿರ್ತೀವಲ್ವ, ಲೈನಿಂಗ್ ನಾವು ಈ ಕಂಪ್ಲೀಟ್ ಲೈನಿಂಗ್ ಬಿಚ್ಚೋವರೆಗೂ ಈ ಡಾಟ್ಸ್ನ ನಾವು ಆಲ್ಟ್ರೇಷನ್ ಮಾಡೋಕ್ಕೆ ಬರೋದಿಲ್ಲ. ಅದೇ ಇದರಲ್ಲಾದರೆ ನಮಗೆ ಇದು ಹೊರಗಡೆ ಸೈಡೇ ಇರುತ್ತೆ. ಕಂಪ್ಲೀಟ್ ಬ್ಲೌಸ್ ರೆಡಿ ಆದ್ರೂ ಈ ಡಾಟ್ಸ್ನಲ್ಲಿ ನಾವು ವಿಡ್ತ್ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡೋದು, ಲೆಂತ್ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡೋದು ಮಾಡ್ಬೋದು. ಇದರಲ್ಲಿ ಆ ರೀತಿ ಬರೋಲ್ಲ. ಒಂದೇ ಸಾರಿ ಫಿಟ್ಟಿಂಗು ಪರ್ಫೆಕ್ಟ್ 100% ಬರುತ್ತೆ ಅಂತ ನಿಮ್ಗೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಈ ರೀತಿ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಮಾಡಿ. ಇಲ್ಲ ಅಂದರೆ ನಾರ್ಮಲ್ ಡಾಟ್ಸ್ನೇ ನೀವು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು. ಇದು ಒಂದು ನಿಮಗೆ ಗೊತ್ತಿರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ರೀತಿ ನಾವು ಸ್ಟಿಚ್ ಮಾಡಿದಾಗ ಪರ್ಫೆಕ್ಟಾಗಿ ಬಂತು ಅಂದರೆ ನಮಗೆ ಹ್ಯಾಪಿ. ಇಲ್ಲ ಅಂದರೆ ಆಲ್ಟ್ರೇಷನ್ ಬಂತು ಅಂದರೆ ತುಂಬ ತಲೆನೋವಾಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ, ಈ ರೀತಿ ಪಕ್ಕ ಸ್ಟಿಚಿಂಗ್ ಮಾಡೋದು ಏನಿದೆಯೋ ಇದರ ಬಗ್ಗೆ ನೀವು ಒಂದು ಸರಿ ಯೋಚನೆ ಮಾಡಿ ಸ್ಟಿಚ್ ಮಾಡಿ. ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದು ಕೆಲವು ಕಸ್ಟಮರ್ಸ್ಗೆ ನೀವು ರೆಗ್ಯುಲರಾಗಿ ಸ್ಟಿಚ್ ಮಾಡಿ ಕೊಡ್ತಾ ಇರ್ತೀರಲ್ವ, ಏನೂ ಆಲ್ಟ್ರೇಷನ್ನೇ ಇಲ್ಲ ಅಂದರೆ, ಏನೂ ಬರ್ತಾನೆ ಇಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳ್ತಾ ಇದೆ ಫಿಟ್ಟಿಂಗು ಅಂತ ನಿಮ್ಗೆ ಅನಿಸಿದರೆ, ನಿಮಗೆ ಗೊತ್ತಿದ್ದರೆ ಈ ರೀತಿ ಸ್ಟಿಚ್ ಮಾಡಿ ಟ್ರೈ ಮಾಡಿ. ಇದು ಏನಂದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇನ್ನಷ್ಟು ನೀವು ಕಸ್ಟಮರ್ ಹತ್ರ ಅಮೌಂಟ್ನ ಕೇಳೋದಕ್ಕಾಗಿರ್ಬೋದು, ಇನ್ನಷ್ಟು ಕಸ್ಟಮರ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಫಿನಿಶಿಂಗ್ ಅನ್ನೋದು. ಓಕೆ, ಇಷ್ಟು ನೀವು ದೃಷ್ಟಿಲಿಟ್ಕೊಂಡು ಈ ರೀತಿನ ಸ್ಟಿಚ್ ಮಾಡೋದನ್ನು ನೋಡ್ಕೊಳ್ಳಿ. ಅದು ನಿಮ್ಮ ಚಾಯ್ಸ್. ಓಕೆ, ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.